ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಆಸಿಲೇಟರಿ ಮೋಷನ್ ಆ್ಯಂಡ್ ಹರ್ಟ್ಸ್ ಆ್ಯಂಡ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಇಯರ್ ಡ್ರಮ್ ಬಗ್ಗೆ. ಸಿ ನೆಕ್ಸ್ಟ್ ಆ್ಯಕ್ಟಿವಿಟಿ 10.11 ನೋಡೋಣ. ಲೌಡ್ನೆಸ್ ಆ್ಯಂಡ್ ಪಿಚ್. ಲೌಡ್ನೆಸ್ ಅಂದರೆ ಘೋಷ, ತುಂಬ ಗದ್ದಲ ಅಲ್ವಾ. ಘೋಷ ಅಥವಾ ಪಿಚ್ ಅಂದರೆ ಸ್ಥಾಯಿ ಅಂತೇಳಿ ಕರಿತೀವಿ. ಯಾವ ರೀತಿ ಅದು ಹೇಗೆ ಉಂಟಾಗುತ್ತೆ ಅನ್ನೋದಕ್ಕೊಂದು ಆ್ಯಕ್ಟಿವಿಟಿ ಎಕ್ಸಾಂಪಲ್ ಮಾಡ್ಕೊಂಡು ನೋಡೋಣ. 10.11 ಆ್ಯಕ್ಟಿವಿಟಿ ನೋಡಿ. ಟೇಕ್ ಎ ಮೆಟಾಲಿಕ್ ಟಂಬ್ಲರ್ ಆ್ಯಂಡ್ ಎ ಟೇಬಲ್ ಸ್ಪೂನ್ಸ್. ಒಂದು ಮೆಟಾಲಿಕ್ ಟಂಬ್ಲರ್ ಅಂದರೆ ಈ ರೀತಿ ಒಂದು ಮೆಟಲ್, ಒಂದು ಸ್ಟೀಲ್ ಲೋಟವನ್ನು ತಗೊಳ್ಳಿ. ಅದಕ್ಕೆ ಒಂದು ಸ್ಪೂನನ್ನು ತಗೊಳ್ಳಿ, ಟೇಬಲ್ ಸ್ಪೂನ್. ಸ್ಟ್ರಿಕ್ ದ ಟೇಬಲ್ ಸ್ಪೂನ್ ಜೆಂಟ್ಲಿ ಅಟ್ ದ ಬ್ರಿಮ್ ಆಫ್ ಟಂಬ್ಲರ್. ಏನು ಮಾಡಿ, ಆ ಲೋಟವನ್ನು ಸ್ಪರ್ಶಿಸಿ, ಅದಕ್ಕೆ ಸ್ಟ್ರೈಕ್ ಮಾಡಿ, ಟೇಬಲ್ ಸ್ಪೂನಿಂದ ಅದಕ್ಕೆ ಟಚ್ ಮಾಡಿ. ಅದಾದ ಅದೇನು ಬರುತ್ತೆ, ಬ್ರಿಮ್ ಆಫ್ ಟಂಬ್ಲರ್. ಬಾರಿಸಿ ಅಂದರೆ ಚಮಚದಿಂದ ಏನು ಮಾಡಿ ಅದಕ್ಕೆ ಟಚ್ ಮಾಡಿ, ಹೊಡೀರಿ. ಏನು, ಥರ್ಮೋಕೋಲ್ ಬಾಲ್ ಟಚಿಂಗ್ ದ ವೈಬ್ರೇಟಿಂಗ್ ಗ್ಲಾಸ್ ಟಂಬ್ಲರ್. ಕಂಪಿಸುತ್ತಿರುವ ಲೋಟವನ್ನು ಸ್ಪರ್ಶಿಸುತ್ತಿರುವ ಥರ್ಮಾಕೋಲ್ ಚೆಂಡು ಅಂತ ಇದೆ. ಇನ್ನೊಂದಿಲ್ಲ, ಇಲ್ಲಿ ಬರೋಣ ಬನ್ನಿ. ಒಂದು ಲೋಟ, ಸ್ಟೀಲ್ ಲೋಟಕ್ಕೆ ಒಂದು ಸ್ಪೂನಿಂದ ಹೊಡಿಬೇಕು, ಬಡೀರಿ, ಅದನ್ನು ಚಮಚದಿಂದ ಬಾರಿಸಿ. ಅರ್ಥ ಆಯ್ತಾ? ಆಗ ಇಯರ್ ದ ಸೌಂಡ್ ಪ್ರೊಡ್ಯೂಸ್ಡ್, ಅದರಿಂದ ಉಂಟಾಗುತ್ತಲ್ಲ, ಉತ್ಪತ್ತಿ ಆಗುತ್ತಲ್ಲ ಶಬ್ದವನ್ನು ಕೇಳಿಸ್ಕೊಳ್ಳಿ, ಆಲಿಸಿ ಆ ಶಬ್ದವನ್ನು. ಯಾವ ರೀತಿ ಒಂದು ಲೋಟಕ್ಕೆ ಒಂದು ಸ್ಪೂನಿಂದ ಬಾರಿಸಿದ್ರೆ, ಹೊಡೆದ್ರೆ ಏನು ಶಬ್ದ ಉಂಟಾಗುತ್ತೆ ಅದನ್ನು ಆಲಿಸಿ ಕೇಳಿಸ್ಕೊಳ್ಳಿ. ನೌ ಬ್ಯಾಂಗ್ ದ ಸ್ಪೂನ್ ಆನ್ ದ ಟಂಬ್ಲರ್ ಆ್ಯಂಡ್ ಇಯರ್ ದ ಸೌಂಡ್ ಪ್ರೊಡ್ಯೂಸ್ಡ್ ಅಗೇನ್. ಮತ್ತೆ ಏನು ಮಾಡಿ, ಮತ್ತೆ ಈಗ ಲೋಟದ ಮೇಲೆ ಚಮಚದಿಂದ ಮತ್ತೆ ಹೊಡೀರಿ. ಮತ್ತೊಮ್ಮೆ ಉತ್ಪತ್ತಿಯಾದ ಶಬ್ದವನ್ನು ಆಲಿಸಿ ಲೋಟವನ್ನು ಜೋರಾಗಿ ಬಾರಿಸಿದಾಗ ಶಬ್ದ ಹೆಚ್ಚಾಗುತ್ತಾ ಅಂತ ಗಮನಿಸಿ. ಅಗೇನ್ ಆ್ಯಂಡ್ ಇಯರ್ ದ ಸೌಂಡ್ ಪ್ರೊಡ್ಯೂಸ್ಡ್ ಅಗೇನ್. ಈಸ್ ದ ಸೌಂಡ್ ಲೌಡರ್ ವೆನ್ ದ ಟಂಬ್ಲರ್ ಈಸ್ ಸ್ಟ್ರಕ್ಡ್ ಹಾರ್ಡ್. ಒಂದ್ಸಲ ಏನು ಮಾಡಿದ್ರಿ, ಸ್ಪೂನಿಂದ ಆ ಲೋಟವನ್ನು ಬಾರಿಸಿದ್ರಿ, ಆಗ ಶಬ್ದ ಕೇಳಿಸ್ಕೊಂಡ್ರಿ. ಮತ್ತೆ ಅದೇ ರೀತಿ ಮತ್ತೊಮ್ಮೆ ಆ ಲೋಟಕ್ಕೆ ಆ ಚಮಚದಿಂದ ಹೊಡೆದಾಗ, ಬಾರಿಸಿದಾಗ ಯಾವ ರೀತಿ ಶಬ್ದ ಉಂಟಾಯಿತು ಕೇಳಿಸ್ಕೊಳ್ಳಿ. ಅಗೇನ್ ಇಸ್ ದ ಸೌಂಡ್ ಲೌಡರ್, ಮತ್ತೆ ಜೋರಾಗಿ ಬಾರಿಸಿ, ಆ ಲೋಟಕ್ಕೆ ಚಮಚದಿಂದ ಮತ್ತೆ ಜೋರಾಗಿ ಶಬ್ದವನ್ನು ಮಾಡಿ. ದ ಟಂಬ್ಲರ್ ಇಸ್ ಸ್ಟ್ರಕ್ಡ್ ಹಾರ್ಡ್, ಶಬ್ದ ಏನಾದರೂ ಹೆಚ್ಚಾಗಿ ಕೇಳಿಸ್ತಾ ನಿಮಗೆ ಅದನ್ನು ಗಮನಿಸಿ. ಅಂದರೆ ಜೋರಾಗಿ ಬಾರಿಸಿದಾಗ ಚಮಚದಿಂದ ಆ ಲೋಟದಿಂದ ಉಂಟಾದಂತಹ ಶಬ್ದ ಹೆಚ್ಚಾಗಿತ್ತಾ. ನೌ ಸಸ್ಪೆಂಡ್ ಎ ಸ್ಮಾಲರ್ ಥರ್ಮೋಕೋಲ್ ಬಾಲ್ ಟಚ್ಡ್ ದ ರಿಮ್ ಆಫ್ ದ ಟಂಬ್ಲರ್. ಏನು ಮಾಡಿ, ಜೋರಾಗಿ ಬಾರಿಸಿದ ನಂತರ ಒಂದು ರಿಮ್, ಒಂದು ತಂತಿಗೆ ಒಂದು ಥರ್ಮಾಕೋಲ್ ಶೀಟನ್ನು ಈ ರೀತಿ ಅಂಟಿಸ್ಕೊಂಡು ಅದರ ಹತ್ತಿರ ಹಿಡಿಬೇಕು. ಕಂಪಿಸುತ್ತಿರುತ್ತಲ್ಲ, ಆ ಲೋಟ ವೈಬ್ರೇಟ್ ಆಗ್ತಿರುತ್ತಲ್ಲ, ಅದರ ಹತ್ತಿರ ಹಿಡೀರಿ. ವೈಬ್ರೇಟ್ ದ ಟಂಬ್ಲರ್ ಬೈ ಸ್ಟ್ರಕ್ಕಿಂಗ್ ಇಟ್. ಏನು ಮಾಡಿ, ಅದರ ಅಂಚಿಗೆ ಥರ್ಮಾಕೋಲ್ನ ಒಂದು ಸಣ್ಣ ಚೆಂಡನ್ನು ಲೋಟದ ಅಂಚಿಗೆ ತಾಗುವಂತೆ ತೂಗ್ಬಿಡಿ. ಸೌಂಡ್ ಉಂಟಾಗ್ತಿರುತ್ತೆ, ಗಮನಿಸಿ. ಲೋಟದ ಚಮಚದಿಂದ ಹೊಡೆದ್ರೆ ಅದು ವೈಬ್ರೇಟ್ ಆಗ್ತಿರುತ್ತೆ, ಇಲ್ಲಿ ಸುತ್ತ ಎಲ್ಲ ಕಂಪಿಸ್ತಿರುತ್ತೆ. ಅದಕ್ಕೆ ತುದಿಗೆ, ಅದರ ಹಂಚಿಗೆ, ಲೋಟದ ಹಂಚಿಗೆ ಇಲ್ಲಿ ಥರ್ಮಾಕೋಲ್ ಬಾಲ್ ಇರುತ್ತಲ್ಲ, ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರ್ತಾರ, ಅದರ ಹತ್ರ ಇಟ್ಕೊಂಡು ಒಂದು ತಂತಿಗೆ ಅದನ್ನು ಹಚ್ಕೊಂಡು. ಸಿ ಹೌ ಫಾರ್ ದ ಬಾಲ್ ಈಸ್ ಡಿಸ್ಪ್ಲೇಸ್ಡ್. ಆ ಕಂಪಿಸುತ್ತಿರುತ್ತಲ್ಲ, ಅದು ತಾಗುವಂತೆ ತೂಗ್ಬಿಟ್ಟಾಗ ಚೆಂಡಿಗೆ ಬಡಿಯುತ್ತಲ್ಲ, ಲೋಟ ಕಂಪಿಸಿದಂತೆ ಮಾಡುತ್ತೆ. ಚೆಂಡು ಎಷ್ಟು ದೂರದವರೆಗೆ ಸ್ಥಾನಪಲ್ಲಟಗೊಂಡಿತು ಎಂಬುದನ್ನು ವೀಕ್ಷಿಸಿ. ಅದರ ಹತ್ರ ನೀವು ಥರ್ಮಾಕೋಲ್ ಬಾಲ್ನ ಇಟ್ಕೊಂಡ್ರೆ, ಸಿ ಹೌ ಫಾರ್ ದ ಬಾಲ್ ಈಸ್ ಡಿಸ್ಪ್ಲೇಸ್ಡ್, ಎಷ್ಟು ದೂರ ಸ್ಥಾನಪಲ್ಲಟ ಆಯಿತು. ಅಲ್ಲೇ ಹಿಡ್ಕೊಂಡಿದ್ದಾಗೆ ಆ ಬಾಲ್ ಅಲ್ಲೇ ಇತ್ತಾ, ಅಥವಾ ಎಷ್ಟು ದೂರ, ಇಷ್ಟು ದೂರ ಹೋಯ್ತಾ, ಸ್ವಲ್ಪ ದೂರ ಹೋಯ್ತಾ, ಇನ್ನು ಸ್ವಲ್ಪ ದೂರ ಹೋಯ್ತಾ, ಈ ಬಾಲ್ ಆ ಕಂಪನಕ್ಕೆ
ಕಂಪನದ ಶಬ್ದಕ್ಕೆ ಕಂಪಿಸೋದಕ್ಕೆ ಆ ಥರ್ಮಾಕೋಲ್ನ ಚೆಂಡು ಎಷ್ಟು ದೂರ ಸ್ಥಾನಪಲಟ ಆಯಿತು ಅಂದರೆ ಎಷ್ಟು ದೂರ ಹೋಯಿತು ಅನ್ನೋದನ್ನು ಗಮನಿಸಿ, ವೀಕ್ಷಿಸಿ. ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಲ್ ಇಸ್ ಎ ಮೆಷರ್ ಆಫ್ ದ ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ಆಫ್ ದ ಟಂಬ್ಲರ್. ಅಂದರೆ ಚೆಂಡಿನ ಈ ಸ್ಥಾನಪಲಟವು, ಚೆಂಡು ಸ್ವಲ್ಪ ದೂರ ಹೋಗುತ್ತೆ ಆ ಕಂಪನಕ್ಕೆ, ಆಯ್ತಾ? ಈಗ ನೀವು ಒಂದು ಬೆಡ್ ಮೇಲೆ ಅಂದ್ಕೊಳ್ಳಿ, ಒಂದು ರಬ್ಬರ್ ಬಾಲನ್ನು ಅಥವಾ ಒಂದು ಪ್ಲಾಸ್ಟಿಕ್ ಬಾಲನ್ನು ಇಟ್ಟಿರ್ತೀರ. ಆ ಬಾಲ್ನೇ ಟಚ್ ಮಾಡಬೇಕು ಅಂತಿಲ್ಲ, ಆ ಬೆಡ್ ಮೇಲಿರುತ್ತಲ್ಲ ಸ್ವಲ್ಪ ದೂರದಲ್ಲಿ ನೀವು ಜೋರಾಗಿ ಆ ಬೆಡ್ಡನ್ನು ಹೊಡೀರಿ, ಅದು ಜಂಪ್ ಆಗುತ್ತೆ. ಆ ಬಾಲ್ ಅಬ್ಸರ್ವ್ ಮಾಡಿ, ಇದೆಲ್ಲರೂ ಮಾಡಿರ್ತೀರ ಅಲ್ವಾ? ಅಂದರೆ ಅಲ್ಲಿ ಆ ಕಂಪನಕ್ಕೆ ಏನಾಯಿತು, ಬಾಲ್ ಜಂಪ್ ಆಯಿತು, ಆ ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಪಲ್ಲಟ ಆಯಿತು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಾರಿತು ಅಲ್ವಾ? ಈ ರೀತಿಯ ಸ್ಥಾನ ಪಲ್ಲಟ ಆ ಲೋಟದ ಆಂದೋಲನದ ಪರವಾಗಿರುತ್ತೆ. ಏನಾಗಿರುತ್ತೆ? ದಿಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಲ್ ಇಸ್ ಮೆಷರ್ ಆಫ್ ದ ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ಆಫ್ ದ ಟಂಬ್ಲರ್. ಚೆಂಡಿನ ಈ ಸ್ಥಾನಪಲಟವು ಆ ಲೋಟದ ಆಂದೋಲನ, ಅಂದರೆ ಲೋಟದಿಂದ ಉಂಟಾದ ಆಂದೋಲನ ಅಂದರೆ ಏನು? ಕಂಪನ. ಆ ಕಂಪನದ ಪರವಾಗಿರುತ್ತೆ. ಅರ್ಥ ಆಗ್ತಿದೆಯಾ? ನಾವು ಸ್ಟ್ರೈಕ್ ದ ಟಂಬ್ಲರ್ ಜೆಂಟ್ಲಿ ಆ್ಯಂಡ್ ದೆನ್ ಎ ಲಿಟಲ್ ಆರ್ಡರ್. ಹೀಗೇನು ಮಾಡಿ ಆ ಲೋಟವನ್ನು ಒಮ್ಮೆ ಮೆಲ್ಲಗೆ ಮತ್ತು ನಂತರ ಬಲವಾಗಿ ಬಡಿಯಿರಿ. ಮತ್ತೆ ಇನ್ನೊಂದು ಸಲ ಆ ಲೋಟವನ್ನು ಮತ್ತೆ ಮೆಲ್ಲಗೆ ಒಂದ್ಸಲ, ಒಂದು ಸ್ವಲ್ಪ ಜೋರಾಗಿ ಒಂದ್ಸಲ ಬಡಿಯಿರಿ. ಕಂಪೇರ್ ದ ಆಂಪ್ಲಿಟ್ಯೂಡ್ಸ್ ಆಫ್ ವೈಬ್ರೇಷನ್ಸ್ ಆಫ್ ದ ಟಂಬ್ಲರ್ ಇನ್ ದ 2 ಕೇಸಸ್. ಈ ಎರಡೂ ಸಂದರ್ಭಗಳಲ್ಲಿ ಲೋಟದ ಆಂದೋಲನ, ಅಂದರೆ ಮೆಲ್ಲಗೆ ಲೋಟವನ್ನು ಬಡಿದರೆ ಯಾವ ರೀತಿಯ ಕಂಪನ ಉಂಟಾಗುತ್ತೆ, ಆಂದೋಲನ ಉಂಟಾಗುತ್ತೆ, ಮತ್ತು ಜೋರಾಗಿ ಲೋಟವನ್ನು ಬಡಿದ್ರೆ ಅದರಿಂದ ಉಂಟಾಗ್ತಕ್ಕಂಥ ಕಂಪನವನ್ನು ಗಮನಿಸಿ ಅಂಥೇಳಿ ಈ ಎರಡೂ ಕೇಸುಗಳಲ್ಲಿ, ಎರಡೂ ಸಂದರ್ಭಗಳಲ್ಲಿ ಲೋಟದಿಂದ ಉಂಟಾಗ್ತಕ್ಕಂಥ ಕಂಪನವನ್ನು ಗಮನಿಸಿ. ಇನ್ ವಿಚ್ ಕೇಸ್ ಈಸ್ ದ ಆಂಪ್ಲಿಟ್ಯೂಡ್ ಈಸ್ ಲಾರ್ಜರ್. ಹಾಗಾದರೆ ಎರಡೂ ಸಂದರ್ಭದಲ್ಲಿ ಕಂಪನದ ವಿಸ್ತಾರ ಯಾವುದರಲ್ಲಿ ಹೆಚ್ಚಾಗಿತ್ತು ಅನ್ನೋದನ್ನು ಕಂಡುಹಿಡಿಯಿರಿ. ಕಂಪನ, ವೈಬ್ರೇಷನ್ ಯಾವಾಗ ಬಡಿದಾಗ ಆ ಲೋಟದಿಂದ ಕಂಪನ, ಅದರ ವಿಸ್ತಾರ, ಕಂಪನದ ವಿಸ್ತಾರ ಹೆಚ್ಚಿತ್ತು ಅನ್ನೋದನ್ನು ಗಮನಿಸಿ, ಅದನ್ನು ಹೇಳಿ ಅಂತೇಳಿ ಕೇಳ್ತಿದ್ದಾರೆ. ಅದೇ ರೀತಿ ಲೌಡ್ನೆಸ್ ಆಫ್ ಸೌಂಡ್ ಈಸ್ proportional to the square of the amplitude of the vibration producing the sound. Loudness, ಶಬ್ದದ ಈ ಘೋಷವು ಶಬ್ದವನ್ನು ಉಂಟು ಮಾಡುವ ಕಂಪನದ ಪಾರದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತಂತೆ. ಅಂದರೆ ಲೌಡ್ನೆಸ್ ಅನ್ನೋದು, ಈ ಗದ್ದಲ, ಈ ಘೋಷ ಅನ್ನೋದು, ಲೌಡ್ನೆಸ್ ಆಫ್ ಸೌಂಡ್ ಈಸ್ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಆಂಪ್ಲಿಟ್ಯೂಡ್, ಪಾರ, ಅರ್ಥ ಆಯ್ತಾ? ಸ್ಕ್ವೇರ್ ಆಫ್ ದ ಆಂಪ್ಲಿಟ್ಯೂಡ್ ಆಫ್ ದ ವೈಬ್ರೇಷನ್ ಪ್ರೊಡ್ಯೂಸಿಂಗ್ ದ ಸೌಂಡ್. ಶಬ್ದದಿಂದ ಉಂಟಾಗ್ತಕ್ಕಂತಹ ಆ ಕಂಪನವು ಆ ಪಾರದ ಅನುಪಾತಕ್ಕೆ, ಅದರ ಪಾರದ ವರ್ಗಕ್ಕೆ ನೇರ ಅನುಪಾತದಲ್ಲಿ ಇರುತ್ತೆ. ಅರ್ಥ ಆಗ್ತಿದೆಯಾ? ಫಾರ್ ಎಕ್ಸಾಂಪಲ್, ಉದಾಹರಣೆಗೆ, ಇಫ್ ದ ಆಂಪ್ಲಿಟ್ಯೂಡ್ ಬಿಕಮ್ಸ್ ಟ್ವೈಸ್, ಆಂಪ್ಲಿಟ್ಯೂಡ್ ಅಂದರೆ ಪಾರ ದ್ವಿಗುಣ ಇತ್ತು, ಟ್ವೈಸ್ ಅಂದರೆ ಹೆಚ್ಚಾಗಿತ್ತು ಅಥವಾ 2 ಸಲ ಇತ್ತು, ದ್ವಿಗುಣಗೊಂಡ್ರೆ, ದ್ವಿಗುಣ ಅಂದರೆ ಎರಡು ಪಟ್ಟಿದ್ರೆ, ಇಫ್ ದ ಆಂಪ್ಲಿಟ್ಯೂಡ್ ಬಿಕಮ್ಸ್ ಟ್ವೈಸ್, ಆಂಪ್ಲಿಟ್ಯೂಡ್ ಪಾರ 2 ಪಟ್ಟಿದ್ರೆ, ದ ಲೌಡ್ನೆಸ್ ಇನ್ಕ್ರೀಸಸ್ ಬೈ ಎ ಫ್ಯಾಕ್ಟರ್ ಆಫ್ 4 ಅಂತೆ. ಏನು? ಘೋಷವನ್ನು, ಶಬ್ದದ ಆ ಘೋಷ 4 ಪಟ್ಟು ಹೆಚ್ಚಾಗುತ್ತಂತೆ. 2 ಪಟ್ಟು ಆಂಪ್ಲಿಟ್ಯೂಡ್ ಪಾರ ಇದ್ದರೆ ಅದರ ಘೋಷ, ಲೌಡ್ನೆಸ್ ಇರುತ್ತಲ್ಲ, ದ ಲೌಡ್ನೆಸ್ ಇನ್ಕ್ರೀಸ್ಡ್ ಬೈ ಎ ಫ್ಯಾಕ್ಟರ್ ಆಫ್ 4. ನೀವು 1 ಪಟ್ಟು ಆಂಪ್ಲಿಟ್ಯೂಡ್ ಪಾರ ಇದ್ದರೆ 2 ಪಟ್ಟು ಲೌಡ್ನೆಸ್ ಬರುತ್ತೆ. ಅದೇ 2 ಪಟ್ಟು, ಇಲ್ಲಿ ಟ್ವೈಸ್, 2 ಪಟ್ಟು ಆಂಪ್ಲಿಟ್ಯೂಡ್ ಇದ್ದರೆ ಲೌಡ್ನೆಸ್ ಎಷ್ಟು ಬರುತ್ತೆ? ಇನ್ಕ್ರೀಸಸ್ 4, ಅಂದರೆ ಡಬಲ್ ಆಗುತ್ತೆ, ಅಲ್ಲಿ ದ್ವಿಗುಣಗೊಳ್ಳುತ್ತೆ ಅಂತ ಮೊದಲೇ ಹೇಳಿದ್ದಾರೆ ಇಲ್ಲಿ ಅಲ್ವಾ? ಜಾಸ್ತಿ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ದ ಲೌಡ್ನೆಸ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಎ ಯೂನಿಟ್ ಕಾಲ್ಡ್ ಡೆಸಿಬಲ್. ಸೊ ಹಾಗಾಗಿ ನಾವು ಈ
ಘೋಷವನ್ನು ಅಂದರೆ ಗದ್ದಲವನ್ನು ಡೆಸಿಮಲ್ ಎಂಬ ಏಕಮಾನದಿಂದ ವ್ಯಕ್ತಪಡಿಸಲಾಗುತ್ತದೆ. ಈ ಲೌಡ್ನೆಸ್ ಅನ್ನೋದಲ್ಲ, ಲೌಡ್ನೆಸ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಎ ಯೂನಿಟ್ ಕಾಲ್ಡ್ ವಾಟ್? ಡೆಸಿಬಲ್, dB. ಈ ಒಂದು ಘೋಷವನ್ನು ಯಾವುದರ ಮೂಲಕ ವ್ಯಕ್ತಪಡಿಸ್ತೀವಿ? ಯಾವುದರ ಮೂಲಕ ವ್ಯಕ್ತಪಡಿಸ್ತೀವಿ? ಶಬ್ದದ ಒಂದು ಗದ್ದಲವನ್ನು ಡೆಸಿಬಲ್ನ ಮೂಲಕ ಅದನ್ನು ಮಾಪನವನ್ನು ಆ ಒಂದು ಏಕಮಾನದಿಂದ ವ್ಯಕ್ತಪಡಿಸ್ತೀವಿ, dB. The following table gives some idea of the loudness of sound coming from various sources. ಈ ಕೆಳಗೆ ಒಂದು ಟೇಬಲ್ನಲ್ಲಿ ಯಾವ ಶಬ್ದದ ಘೋಷದ ಬಗ್ಗೆ ಯಾವ್ಯಾವ್ದು ಬೇರೆ ಬೇರೆ ರೀತಿಯ ಶಬ್ದಗಳಿಂದ ಉಂಟಾಗ್ತಕ್ಕಂತಹ ಲೌಡ್ನೆಸ್ ಘೋಷ ಯಾವ್ಯಾವ ವಿಧವಾಗಿರುತ್ತೆ, ಯಾವ ವಿವಿಧ ಆಕಾರಗಳಿಂದ ಶಬ್ದ ಹೇಗೆ ಬರುತ್ತೆ ಅನ್ನೋದನ್ನು ಈ ಟೇಬಲ್ನಲ್ಲಿ ಕೊಟ್ಟಿದ್ದಾರೆ, ಅದನ್ನು ಗಮನಿಸಿ. ನಾರ್ಮಲ್ ಬ್ರೀತಿಂಗ್, ನಾರ್ಮಲಾಗಿ ಸಾಮಾನ್ಯವಾದ ಉಸಿರಾಟ, ನಾರ್ಮಲಾಗಿ ಉಸಿರಾಡ್ತಿದ್ರೆ ಅದರ ಶಬ್ದ 10 dB ಇರುತ್ತಂತೆ, 10 ಡೆಸಿಬಲ್. ಗೊತ್ತಾಗ್ತಿದೆಯಾ? ಸಾಫ್ಟ್ ವಿಸ್ಪರ್ ಅಂದರೆ ಮೆದುವಾಗಿ ಪಿಸುಗುಟ್ಟೋದು, ಪಿಸ ಅಂತ ಮಾತಾಡ್ತಾರಲ್ಲ ಅಷ್ಟಿದ್ರೆ ಅದರ ಕಂಪನ ಅದರ ಲೌಡ್ನೆಸ್ ಎಷ್ಟಿರುತ್ತೆ? 30 dB ಇರುತ್ತಂತೆ, 30 ಡೆಸಿಬಲ್. ನಾರ್ಮಲ್ ಕನ್ವರ್ಸೇಷನ್, ಸಾಮಾನ್ಯ ಸಂಭಾಷಣೆ, ನಾರ್ಮಲಾಗಿ ಮಾತಾಡ್ತಿದ್ದೀವಿ, ತುಂಬ ಜೋರಾಗೂ ಮಾತಾಡ್ತಾ ಇಲ್ಲ, ತುಂಬ ಮೆತ್ತಗೂ ಮಾತಾಡ್ತಾ ಇಲ್ಲ, ನಾರ್ಮಲಾಗಿ ಮಾತಾಡ್ತೀವಿ, ಅದರದ್ದು 60 ಡೆಸಿಬಲ್ ಇರುತ್ತಂತೆ. ಬ್ಯುಸಿ ಟ್ರಾಫಿಕ್, ತುಂಬ ಅಧಿಕ ಟ್ರಾಫಿಕ್ ಇದ್ದರೆ, ತುಂಬ ರಶ್ ಇದ್ದರೆ, ತುಂಬ ವೆಹಿಕಲ್ಸ್ಗಳು ಟ್ರಾಫಿಕ್ ಇದ್ದರೆ 70 ಡೆಸಿಬಲ್ ಇರುತ್ತಂತೆ ಲೌಡ್ನೆಸ್, ಅದರ ಶಬ್ದ ಉಂಟಾಗ್ತಕ್ಕಂಥದ್ದು. ಆ್ಯಾವ್ರೇಜ್ ಫ್ಯಾಕ್ಟರಿ, ಸಾಧಾರಣ ಕಾರ್ಖಾನೆಯ ಶಬ್ದ, ಅದರಿಂದ ಉಂಟಾಗ್ತಕ್ಕಂಥ ಲೌಡ್ನೆಸ್ ಘೋಷ ಅಂದರೆ ಗದ್ದಲ ಎಷ್ಟಿರುತ್ತೆ? 80 dB ಇರುತ್ತೆ. ಈ ರೀತಿ ಅವುಗಳ ಸೋರ್ಸಸ್, ವಿವಿಧ ಆಕಾರಗಳಿಂದ ಉಂಟಾಗ್ತಕ್ಕಂಥ ಘೋಷ ಗದ್ದಲಗಳು ಈ ರೀತಿಯಾಗಿ ಉಂಟಾಗುತ್ತೆ. Above 80 dB, the noise becomes physically painful. 80 ಡೆಸಿಬಲ್ಗಿಂತ ಹೆಚ್ಚಾದ ಶಬ್ದವು ನಮ್ಮ ಕಿವಿಗೆ ಹಾನಿಕಾರಕ, ಫಿಸಿಕಲಿ ನಮ್ಮ ದೇಹಕ್ಕೆ ಆ ಒಂದು ಶಬ್ದ ಪೇನ್ಫುಲ್, ನೋವನ್ನು ಉಂಟು ಮಾಡುತ್ತೆ. ಆಯ್ತಾ? ಕೇಳಿಸ್ಕೊಳಕಲ್ಲ, ಕಿವಿ ಏನಾಗುತ್ತೆ? ನೋವು ಬರುತ್ತೆ. 80 dBಗಿಂತ ಹೆಚ್ಚಿನ ಗದ್ದಲ, ಹೆಚ್ಚಿನ ಶಬ್ದ ಕೇಳುವುದರಿಂದ ಏನಾಗುತ್ತೆ? ಕಿವಿ ನೋವು ಉಂಟಾಗುತ್ತೆ, ಪೇನ್ಫುಲ್. ಕೆಲವೊಂದ್ಸಲ ತುಂಬ ಲೌಡ್ ಸ್ಪೀಕರ್ ಕೊಟ್ಟರೆ ಅಥವಾ ಇಯರ್ಫೋನ್ಸ್ ಹಾಕ್ಕೊಂಡಿದ್ರೆ ಕಿವಿ ನೋವು ಬಂದ್ಬಿಡುತ್ತೆ ಅಲ್ವಾ? ಅಂದರೆ 80 ಡೆಸಿಬಲ್ಗಿಂತ ಹೆಚ್ಚಿನ ಶಬ್ದವನ್ನು ಕೇಳಿಸ್ಕೊಂಡ್ರೆ ಅಥವಾ ಕಿವಿ ಮೇಲೆ ಬಿದ್ದರೆ ಕಿವಿಯಲ್ಲಿ ಏನಾಗುತ್ತೆ? ಪೇನ್ಫುಲ್, ನಮಗೆ ಕಿವಿಗೆ ಹಾನಿ ಉಂಟಾಗುತ್ತೆ ಅಥವಾ ನೋವನ್ನು ಉಂಟು ಮಾಡುತ್ತೆ. The loudness of sound depends on its amplitude. ಲೌಡ್ನೆಸ್ ಆಫ್ ಸೌಂಡ್ ಯಾವುದನ್ನು ಅವಲಂಬಿಸಿರುತ್ತೆ ಅಂದರೆ ಈ ಗದ್ದಲದ ಶಬ್ದ ಡಿಪೆಂಡ್ಸ್ ಆನ್ ಇಟ್ಸ್ ಆಂಪ್ಲಿಟ್ಯೂಡ್. ಆಂಪ್ಲಿಟ್ಯೂಡ್ ಅಂದರೆ ಅದರ ಪಾರ, ಅರ್ಥ ಆಗ್ತಿದೆಯಾ? ಶಬ್ದದ ಘೋಷವು ಅದರ ಪಾರವನ್ನು ಅವಲಂಬಿಸಿರುತ್ತೆ. When the amplitude of vibration is large, ಅಂದರೆ ಪಾರದ ಕಂಪನ, ವೈಬ್ರೇಷನ್ ಇಸ್ ಲಾರ್ಜ್, ಆ ಒಂದು ಶಬ್ದದ ಪಾರದ ಕಂಪನ ಹೆಚ್ಚಾಗಿತ್ತು ಅಂದರೆ ದ ಸೌಂಡ್ ಪ್ರೊಡ್ಯೂಸ್ಡ್ ಈಸ್ ಲೌಡ್, ಅದರಿಂದ ಉಂಟಾಗ್ತಕ್ಕಂಥ ಶಬ್ದ ಸೌಂಡ್ ಏನಾಗಿರುತ್ತೆ? ಲೌಡ್, ತುಂಬ ಉತ್ಪತ್ತಿಯಾದಂಥ ಶಬ್ದವು ಪ್ರಬಲವಾಗಿರುತ್ತೆ, ತುಂಬ ಗದ್ದಲದಿಂದ ಲೌಡಾಗಿ ಕೂಡಿರುತ್ತೆ. when amplitude is small, the sound produced is feeble. ಆದರೆ ಆ ಒಂದು ಶಬ್ದದಿಂದ ಉಂಟಾಗ್ತಕ್ಕಂತಹ ಪಾರವು ಕಡಿಮೆ ಇದ್ದರೆ, ಚಿಕ್ಕದಾಗಿದ್ದರೆ ಅದರಿಂದ ಉಂಟಾಗ್ತಕ್ಕಂಥ ಶಬ್ದವು ಏನಾಗುತ್ತೆ? ಫೆಬಲ್, ದುರ್ಬಲವಾಗಿರುತ್ತೆ. ಗೊತ್ತಾಗ್ತಿದೆ? ಇದು ತುಂಬ ಅಧಿಕವಾದ ಶಬ್ದವನ್ನು, ಗದ್ದಲವನ್ನು ಉಂಟು ಮಾಡುತ್ತೆ. ಪಾರದ ಶಬ್ದ ಹೆಚ್ಚಾದರೆ, ಅದೇ ರೀತಿ ಆಂಪ್ಲಿಟ್ಯೂಡ್ನ ಪಾರ, ಅಂದರೆ ಆಂಪ್ಲಿಟ್ಯೂಡ್ ಅಂದರೆ ಪಾರ, ಶಬ್ದದಿಂದ ಉಂಟಾಗ್ತಕ್ಕಂತಹ ಆಂಪ್ಲಿಟ್ಯೂಡ್ನ ಪಾರ ಸ್ಮಾಲ್ ಇತ್ತು ಅಂದರೆ, ಚಿಕ್ಕದಾಗಿತ್ತು, ಕಡಿಮೆ ಇತ್ತು ಅಂದರೆ ದ ಸೌಂಡ್ ಪ್ರೊಡ್ಯೂಸ್ಡ್ ಈಸ್, ಶಬ್ದ ಉಂಟಾಗ್ತಕ್ಕಂಥದ್ದು ಏನಾಗುತ್ತೆ? ದುರ್ಬಲವಾಗಿರುತ್ತೆ, ಕಡಿಮೆ ಶಬ್ದವನ್ನು ಉಂಟು ಮಾಡುತ್ತೆ. ಆಯಿತಾ? ಅಷ್ಟಿರಲಿ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡಿ.
ಆ್ಯಂಡ್ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಿಲ್ಲ. ಅಂದರೆ ಡೈಲಿ ನಾನು ಆಗ್ತಕ್ಕಂಥ ಕ್ಲಾಸ್ನ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನೋಟಿಫಿಕೇಷನ್ ಬರುತ್ತೆ, ನೀವು ಕ್ಲಾಸಸ್ನ ಕೇಳ್ಕೊಬೋದು. ಆ್ಯಂಡ್ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಆಡಿಯೋನ ಕೇಳಿಸ್ಕೊಂಡು ಅಂಡರ್ಲೈನ್ ಮಾಡ್ಕೊಳ್ಳಿ. 2 or 3 ಟೈಮ್ ಆಡಿಯೋನ ಕೇಳಿ, ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಆ್ಯಂಡ್ ಹೋಮ್ವರ್ಕ್ ಕ್ವೆಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ, ಆಗ ನಿಮ್ಮ ಮೆಮೊರೀಸ್ನಲ್ಲಿ ಉಳಿಯುತ್ತೆ. ಆ್ಯಂಡ್ ಫ್ರೆಂಡ್ಸ್ಗಳ ಜೊತೆ ಅವ್ರ ಹತ್ರ ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ, ಆಗ ತುಂಬ ನೀವು ಟೆಸ್ಟ್ಗಳಿಗೆಲ್ಲ ಎವ್ರಿ ಟೈಮ್ ಬಾಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಅರ್ಥ ಆಗ್ತಿದೆಯಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಹೋಮ್ವರ್ಕ್ ಕ್ವೆಶನ್ಸ್ನ ತೊಗೊಳ್ಳಿ. Write a short note on loudness of sound. Loudness of sound ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಒಂದು ಶಾರ್ಟ್ ನೋಟ್ ಬರೀರಿ and give an example. And what is the measuring unit of loudness? ಯಾವುದು ಮೆಜರಿಂಗ್ ಯೂನಿಟ್ ಲೌಡ್ನೆಸ್? and write the symbol of loudness and write the symbol ಅಷ್ಟೇ. what is the measuring unit of loudness? ಗದ್ದಲನ ಉಂಟು ಮಾಡ್ತಕ್ಕಂತಹ ಮೆಜರಿಂಗ್ ಯೂನಿಟ್ ಯಾವುದು? and write the symbol and write down the different loudness of sound coming from various sources. ವಿವಿಧ ಆಕಾರಗಳಿಂದ ಉಂಟಾಗ್ತಕ್ಕಂಥ ಶಬ್ದದ ಒಂದು ಮಾನವನ್ನ ಬರೀರಿ. ಇಲ್ಲೇ ಕೊಟ್ಟಿರ್ತಾರೆ ಇದನ್ನ. and dash decibel of the noise becomes physically painful. The noise becomes physically painful. The noise becomes dash above which noise becomes physically painful. ಎಂತಹ ಶಬ್ದವು ನಮ್ಮ ಕಿವಿಗೆ ಮಾಡುತ್ತೆ? ಕ್ವಶನ್. How the loudness is produced depends on amplitude. ಗದ್ದಲವು ಶಬ್ದದಿಂದ ಗದ್ದಲ ಉಂಟಾಗಬೇಕಾದ್ರೆ ಯಾವ ರೀತಿ ಆಂಪ್ಲಿಟ್ಯೂಡ್ ಪಾರವನ್ನು ಅವಲಂಬಿಸಿರುತ್ತೆ ಅನ್ನೋದನ್ನ ಶಾರ್ಟ್ ನೋಟಲ್ಲಿ ಬರೀರಿ. ರೈಟ್ ದ ಲೌಡ್ನೆಸ್ ಆಫ್ ಸೌಂಡ್. ಹೌ ದ ಲೌಡ್ನೆಸ್ ಆಫ್ ಸೌಂಡ್ ಡಿಪೆಂಡ್ಸ್ ಆನ್ ಆಂಪ್ಲಿಟ್ಯೂಡ್. ಯಾವ ರೀತಿ ಅದು ಅವಲಂಬಿತ ಆಗಿರುತ್ತೆ ಅನ್ನೋದಕ್ಕೆ ಇವೆರಡು ಪಾಯಿಂಟ್ ಬರೆದ್ರೆ ಸಾಕಾಗುತ್ತೆ. ಅದು ಜಾಸ್ತಿ ಆದಾಗ ಹೆಚ್ಚಾದಾಗ ಹೇಗೆ, ಕಡಿಮೆ ಆದಾಗ. ಇದಿಷ್ಟು ಹೋಮ್ವರ್ಕ್ ಕ್ವೆಶನ್ಸು. ಓಕೆ ಮಾಡಿ ಸ್ಟೂಡೆಂಟ್. ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂತದನ್ನ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.